ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರ ಆಚರಿಸಬೇಕು? ಆಗಸ್ಟ್ 1ನೇ ತಾರೀಕು ಅಥವಾ ಆಗಸ್ಟ್ 8ನೇ ತಾರೀಕು ಒಂದು ಅಕಸ್ಮಾತ್ ವರಲಕ್ಷ್ಮಿ ವ್ರತವನ್ನು ಆ ದಿನ ಆಚರಿಸಲು ಸಾಧ್ಯವಾಗದಿದ್ದರೆ ಶ್ರಾವಣದಲ್ಲಿ ಯಾವ ಶುಕ್ರವಾರ ಆಚರಿಸಬೇಕು? ವರಮಹಾಲಕ್ಷ್ಮಿ ವ್ರತವನ್ನು ಇಲ್ಲಿಯ ತನಕ ಒಂದು ಸಲ ಆಚರಿಸಿದವರು ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ತಪ್ಪುಗಳನ್ನು ಮಾಡ್ತಾ ವರಲಕ್ಷ್ಮಿ ದೇವಿಯನ್ನು ಮನೆಯಲ್ಲಿ ಕೂರಿಸಬಾರದು, ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು, ಪೂಜೆಗೆ ವಿಶೇಷವಾದ ಶುಭ ಮುಹೂರ್ತಗಳು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ಶ್ರಾವಣ ಮಾಸವು ಜುಲೈ 25ನೇ ತಾರೀಕಿಗೆ ಆರಂಭವಾಗಿ ಆಗಸ್ಟ್ 22ನೇ ತಾರೀಕಿನವರೆಗೂ ಕೂಡ ಇರುತ್ತೆ. ಈ ಒಂದು ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ ಶ್ರಾವಣ ಮಾಸವಾಗಿದೆ. ಈ ಒಂದು ಶ್ರಾವಣ ಮಾಸದಲ್ಲಿ 5 ಶುಕ್ರವಾರಗಳು ಈ ಬಾರಿ ಬಂದಿರುವುದು ತುಂಬ ವಿಶೇಷ ಒಂದು ಮಾಸ. ಆರಂಭವಾಗುವ ದಿನವೇ ಶುಕ್ರವಾರ, ಅಂದರೆ ಜುಲೈ 25ನೇ ತಾರೀಕು ಮೊದಲ ಶುಕ್ರವಾರ, ಮತ್ತು ಆಗಸ್ಟ್ 1ನೇ ತಾರೀಕು 2ನೇ ಶುಕ್ರವಾರ, ಮತ್ತು ಆಗಸ್ಟ್ 8ನೇ ತಾರೀಕು 3ನೇ ಶುಕ್ರವಾರ, ಆಗಸ್ಟ್ 15ನೇ ತಾರೀಕು 4ನೇ ಶುಕ್ರವಾರ, ಆಗಸ್ಟ್ 22ನೇ ತಾರೀಕು ಕೊನೆಯ ಹಾಗೂ 5ನೇ ಶುಕ್ರವಾರ ಬರುತ್ತೆ. ಈ ಒಟ್ಟು 5 ಶುಕ್ರವಾರಗಳು ಈ ಒಂದು ಮಾಸದಲ್ಲಿ ಬರುತ್ತವೆ. ಈಗ ಬಂದಿರುವ ಮುಖ್ಯ ಸಂದೇಹ ಏನಂದರೆ, ಈ 5 ಶುಕ್ರವಾರಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರಗಳೆಂದು ಆಚರಿಸಬೇಕು ಮತ್ತು ಶಾಸ್ತ್ರದ ಪ್ರಕಾರ ಹಾಗೂ ಕೌಮುದಿ ಎಂಬ ಗ್ರಂಥದಲ್ಲಿ ವರಮಹಾಲಕ್ಷ್ಮಿ ವ್ರತದ ನಿಯಮಗಳು ಹಾಗೂ ಆಚರಿಸುವ ದಿನವನ್ನು ಬಹಳಷ್ಟು ವಿಶೇಷವಾಗಿ ವಿವರಿಸಲಾಗಿದೆ. ಭವಿಷ್ಯ ಪುರಾಣದಲ್ಲಿ ಪೌರ್ಣಮಿ ತಿಥಿಯ ಜೊತೆ ಕೂಡಿ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕೆಂದು ತಿಳಿಸುತ್ತದೆ. ಕೌಮುದಿ ಗ್ರಂಥದಲ್ಲಿ ಕೂಡ ಪೌರ್ಣಮಿಯು ಶುಕ್ರವಾರದ ಕೂಡಿ ಬಂದರೆ ಆ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ಆದ್ದರಿಂದ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿಯೊಬ್ಬರು ಕೂಡ ಆಚರಿಸಬೇಕು. ಆಗಸ್ಟ್ 8ನೇ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರ ಆಷಾಢ ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ಈ ಒಂದು ವರಮಹಾಲಕ್ಷ್ಮಿ ವ್ರತ ಕೂಡಿ ಬಂದಿದೆ. ಅಕಸ್ಮಾತ್ ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಆಗದಿದ್ದರೆ ಶ್ರಾವಣ ಮಾಸದ ಇನ್ನುಳಿದ ಯಾವುದೇ ಶುಕ್ರವಾರಗಳಂದು ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. 5ನೇ ಅಥವಾ ಕೊನೆಯ ಒಂದು ಶುಕ್ರವಾರ ಒಂದನ್ನು ಬಿಟ್ಟು ಉಳಿದ ಯಾವುದೇ ಶುಕ್ರವಾರಗಳಂದು ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಆಚರಿಸಬಹುದು. ಇನ್ನು ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ದೇವಿಗೆ ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಅಂತ ತಿಳಿಯೋದಾದರೆ, ಮೊದಲನೇದಾಗಿ ಕರ್ಕ ಲಗ್ನ ಬೆಳಿಗ್ಗೆ 5:30ರಿಂದ ಬೆಳಿಗ್ಗೆ 6:40ರವರೆಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ಎರಡನೇದಾಗಿ ತುಲಾ ಲಗ್ನ ಬೆಳಿಗ್ಗೆ 11:02 ಮಧ್ಯಾಹ್ನ 1:30 ಇರುತ್ತೆ. ಅತ್ಯಂತ ಒಂದು ಶುಭ ಮುಹೂರ್ತ ಇದಾಗಿದ್ದು, ಈ ಒಂದು ಸಮಯದಲ್ಲಿ ಕೂಡ ನೀವು ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು. ಇನ್ನು ಮಧ್ಯಾಹ್ನ ಧನುರ್ ಲಗ್ನದಲ್ಲಿ 3:40ರಿಂದ ಸಂಜೆ 6ರ ತನಕ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ರಾತ್ರಿ 7:30ರಿಂದ 9 ಗಂಟೆಯ ತನಕ ಕುಂಭ ಲಗ್ನ ಇರುತ್ತೆ. ಈ ಕುಂಭ ಲಗ್ನದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು. ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕೆಂದು ವಿಡಿಯೋದಲ್ಲಿ ಕೊನೆಯಲ್ಲಿ ನಾವು ತಿಳಿಸ್ಕೊಡ್ತೀವಿ. ಗರ್ಭಿಣಿ ಸ್ತ್ರೀಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದಾ? 5 ತಿಂಗಳು ಒಳಗಿದ್ದರೆ ಮಾತ್ರ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಹೊಸದಾಗಿ ಮದುವೆ ಆಗದಂತಹ ದಂಪತಿಗಳು ಕೂಡ ಮದುವೆಯಾದ ಮೊದಲ ವರ್ಷದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. 2ನೇ ವರ್ಷ ಆರಂಭಿಸಬಾರದು. ಇನ್ನು ಮದುವೆಯಾಗಿ 3ನೇ ವರ್ಷ ನಡೆಯುತ್ತಿದ್ದರೆ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ನೀವು ಆರಂಭಿಸಬಹುದು. ಹೀಗೆ ಬೆಸ ಸಂಖ್ಯೆಗಳಲ್ಲಿ ಬರುವಂತಹ ವರ್ಷಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ನೀವು ದಂಪತಿಗಳು ಆರಂಭಿಸಬಹುದು. ಮನೆಯಲ್ಲಿ ಸೂತಕಗಳಿದ್ದರೆ, ಯಾರಾದರೂ ಸಾವನ್ನಪ್ಪಿದರೆ ಅಥವಾ ಆ ಮನೆಯಲ್ಲಿ 1 ವರ್ಷದ ತನಕ ಯಾವುದೇ ವ್ರತ ಆಚರಣೆಗಳನ್ನು ಮಾಡಬಾರದು. ಆದ್ದರಿಂದ ಸೂತಕಗಳು ಇರುವಂತಹ ಮನೆಯಲ್ಲಿ ವರಮಹಾಲಕ್ಷ್ಮಿ ಆಚರಿಸಬಾರದು. ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವವರು ಅಕ್ಕಪಕ್ಕದವರ ಪೈಪೋಟಿಗೋಸ್ಕರ ಯಾವುದೇ ಕಾರಣಕ್ಕೂ ವ್ರತ ಆಚರಣೆಯನ್ನು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹಬ್ಬವನ್ನು ಆಚರಿಸಿ. ಎಷ್ಟೋ ಜನ ಅತ್ತೆ ಮಾವರಿಂದ ದೂರವಿದ್ದು ಸಂಸಾರ ಮಾಡ್ತಾ ಇರ್ತಾರೆ, ಬೇರೆ ಮನೆಯಲ್ಲಿ ವಾಸವಿರ್ತಾರೆ. ಅಂಥವರು ಅತ್ತೆ ಮಾವರನ್ನು ದೃಷ್ಟಿಸುತ್ತಾ ದ್ವೇಷಿಸುತ್ತಾ ಅತ್ತೆ ಮಾವರನ್ನು ಹಬ್ಬಕ್ಕೆ ವ್ರತ ಆಚರಣೆಗೆ ಕರೆಯದೆ ಅಗೌರವವನ್ನು ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದರೆ ಯಾವ ಫಲವೂ ಕೂಡ ಪ್ರಾಪ್ತಿಯಾಗುವುದಿಲ್ಲ. ವರಮಹಾಲಕ್ಷ್ಮಿ ದೇವಿಯ ಆ ಮನೆಗೆ ಅನುಗ್ರಹಿಸುವುದಿಲ್ಲ ಅಂತಲೇ ಹೇಳ್ಬೋದು. ಅತ್ತೆ ಮಾವರನ್ನು ತಂದೆ ತಾಯಿಯಂತೆ ಗೌರವಿಸಬೇಕು. ಹಾಗೆ ಹಬ್ಬಕ್ಕೆ ವ್ರತ
ವ್ರತಾಚರಣೆಗೂ ಕೂಡ ಅವರನ್ನು ತಪ್ಪದೇ ಕರೆಯಬೇಕು. ವರಮಹಾಲಕ್ಷ್ಮಿ ವ್ರತವನ್ನು ಬಹಳಷ್ಟು ಶ್ರದ್ಧೆಯಿಂದ ಆಚರಿಸಬೇಕು. ನೀವು ಮಾಡುವಂತಹ ಪೂಜೆಯಲ್ಲಿ ವ್ರತಾಚರಣೆಯಲ್ಲಿ ಭಕ್ತಿಯೇ ಪ್ರಧಾನವಾಗಿರಬೇಕು. ವರಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವವರು, ವ್ರತ ಆಚರಣೆಯನ್ನು ಮಾಡುವವರು ಕೂಡ ಲಕ್ಷ್ಮಿ ಸ್ವರೂಪವಾಗಿ ಅಲಂಕೃತವರಾಗಿರಬೇಕು. ಕೈತುಂಬ ಬಳೆ, ತಲೆಗೆ ಹೂವು, ಸೀರೆ, ಕಾಲಿಗೆ ಗೆಜ್ಜೆ ಹಾಗೂ ಅರಿಶಿಣವನ್ನು ಹಚ್ಚಿರಬೇಕು. ಕಣ್ಣಿಗೆ ಕಾಣುವಂತೆ ಹಣೆಯಲ್ಲಿ ಕುಂಕುಮವನ್ನು ಹಾಗೂ ಕೆನ್ನೆಯಲ್ಲಿ ಅರಿಶಿಣವನ್ನು ತುಂಬಿರಬೇಕು. ಗಂಡ ಹೆಂಡತಿ ಇಬ್ಬರು ಕೂಡ ಸೇರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದರೆ ನಿಮಗೆ ತುಂಬ ಒಳ್ಳೆಯದು. ಇನ್ನು ವರಮಹಾಲಕ್ಷ್ಮೀ ದೇವಿಗೆ ಯಾವ ಬಣ್ಣದ ಸೀರೆಗಳನ್ನು ಉಡಿಸಬಹುದು ಅಂತ ತಿಳಿಯುವುದಾದರೆ ಅತಿ ಮುಖ್ಯವಾಗಿ ಮೊದಲನೇದಾಗಿ ಬಿಳಿ ಬಣ್ಣದ ಸೀರೆಯನ್ನು ನೀವು ದೇವಿಗೆ ಉಡಿಸಬಹುದು. ಈ ಬಣ್ಣವನ್ನು ಹೊರತುಪಡಿಸಿ ಕೆಂಪು ಬಣ್ಣದ ಸೀರೆ, ಪಿಂಕ್ ಬಣ್ಣದ ಸೀರೆ ಅಂದರೆ ಕಮಲದ ಹೂವಿನ ಬಣ್ಣದ ಸೀರೆ ಆಗಿರಬಹುದು, ಕಿತ್ತಳೆ ಬಣ್ಣ, ಹಸಿರು ಬಣ್ಣ, ಹಾಗೆ ಹಳದಿ ಬಣ್ಣದ ಸೀರೆ, ಕೆನೆ ಬಣ್ಣ ಅಂದರೆ ಆಫ್ ವೈಟ್ ಅಂತ ಬಣ್ಣ ಇರುತ್ತದಲ್ಲ ಅದನ್ನು ಕೂಡ ವಿಶೇಷವಾಗಿ ನೀವು ದೇವಿಗೆ ಉಡಿಸಬಹುದು. ಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ಒಂದು ಪ್ಲಾಸ್ಟಿಕ್ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಡಿ. ಕಿರಿಕಿರಿಯಿಂದ ಹಬ್ಬದ ಒಂದು ತಯಾರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಿಕೊಳ್ಬೇಡಿ. ಮನಸ್ತಾಪಗಳಿಂದ ವ್ರತಗಳನ್ನು ಆಚರಿಸಬೇಡಿ. ಮನೆ ಮನಸ್ಸುಗಳು ಒಂದಾಗುವಂತೆ ಲಕ್ಷ್ಮೀ ದೇವಿ ನಿಮಗೆ ಸಂತಸಗೊಳ್ಳುವಂತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಜೈ ವರಮಹಾಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.